ಸ್ವಾಮಿಯನ್ನು ನಮಗೆ ನೋಡೋಣ. ನಮ್ಮೊಂದಿಗೆ ಇರಲು ಅವರು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಇದ್ದಾರೆ. ಇದು ಜೀವಂತ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕ ಜೀವಿಸಿದ ಅದೇ ಯೇಸು ಸ್ವಾಮಿ ಇವತ್ತು ನಮ್ಮೊಂದಿಗಿದ್ದಾರೆ. ಆ ಯೇಸು ಸ್ವಾಮಿಯ ಮುಖಕ್ಕೆ ನೋಡೋಣ. ಅವರ ಮುಂದೆ ನಾವು ಇರುವಾಗ, ಮುಖಕ್ಕೆ ನೋಡುವಾಗ ನಮ್ಮ ಪಾಪಗಳೆಲ್ಲ ನಮ್ಮ ಹೃದಯದಲ್ಲಿ, ನಮ್ಮ ಕಣ್ಣ ಮುಂದೆ ನಮಗೆ ಕಾಣಬಹುದು. ನಾವೆಷ್ಟು ಅಯೋಗ್ಯರು ಅಂತ ಪಾಪ ಪ್ರಜ್ಞೆ ನಮಗೆ ಲಭಿಸುತ್ತದೆ. ಪರಮ ಪರಿಶುದ್ಧರಾದ ಯೇಸು ಸ್ವಾಮಿ ಅವರ ಮುಂದೆ ನಿಲ್ಲುವಾಗ ನಮ್ಮನ್ನು ಕನ್ನಡಿಯ ಮುಂದೆ ನಾವು ನಿಲ್ಲುವಾಗೆ ನಮ್ಮನ್ನು ನೋಡಬಹುದು. ಸಹಜವಾದ ರೂಪವನ್ನು ನೋಡಬಹುದು. ನಮ್ಮ ಸಹಜ ಮುಖವನ್ನು ನಮಗೆ ಕಾಣುತ್ತದೆ. ಯೇಸುವೇ, ನಾನು ಪಾಪಿ ಅಂತ ನಮಗೆ ಹೇಳೋಣ ನಮ್ಮ ಮನಸ್ಸಿನಲ್ಲಿ. ನಮ್ಮ ಕಣ್ಣೀರಿಂದ ಅವರ ಪಾದವನ್ನು ತೊಳೆಯೋಣ. ಯೇಸುವೇ, ನಾನು ಪಾಪಿಯಾಗಿದ್ದೇನೆ. ನಾವನ್ನು ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ಪಾಪಕ್ಕೆ ವಿಮುಖರಾಗಿ ಜೀವಿಸಲು ನಾನು ಇಚ್ಛಿಸುತ್ತೇನೆ. ಯೇಸುವೇ, ನಿಮ್ಮ ವಾಕ್ಯದಂತೆ ನಡೆಯಲು ನಾನು ಇಚ್ಛಿಸುತ್ತಿದ್ದೇನೆ. ಯಾವತ್ತೂ ನಿನ್ನ ವಾಕ್ಯವನ್ನು ಪ್ರತಿದಿನ ಓದಿ ಆ ವಾಕ್ಯದಂತೆ ನಡೆಯುತ್ತೇನೆ. ಅದನ್ನು ಪ್ರತಿಜ್ಞೆ ಮಾಡೋಣ. ಅದಕ್ಕೆ ಬೇಕಾದ ಆಸೆ ನನಗಿದೆ. ನಾನು ಇಚ್ಛಿಸುತ್ತೇನೆ. ಯೇಸುವೇ, ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನನ್ನನ್ನು ನಮಗೆ ಶಕ್ತಿ ನೀಡುವಂತ ಪ್ರಾರ್ಥಿಸೋಣ. ಯೇಸು ಸ್ವಾಮಿಯನ್ನು ನೋಡಿ ನಮಗೆ ಅವರನ್ನು ಸ್ತುತಿಸೋಣ. ನಾವು ಪಾಪ ನಿವೇದನೆಗಾಗಿ ನಾವು ಈಗ ಹೊರಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ಮುಂದೆ ಇದ್ದುಕೊಂಡು ನಮಗೆ ಪಾಪ ನಿವೇದನೆಯ ಪ್ರಾರ್ಥನೆಯನ್ನು ನಮಗೆ ಮಾಡೋಣ. ನಾನು ಹೇಳಿರುವ ಪ್ರಾರ್ಥನೆಯನ್ನು ನೀವು ಹೇಳಿ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು,
ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಪಶ್ಚಾತ್ತಾಪದ ವಿಧಾನ ಪ್ರಾರ್ಥನೆಯನ್ನು ಈಗ ನಮಗೆ ಮಾಡೋಣ. ಸರ್ವೇಶ್ವರ, ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮನ್ನು ದಂಡನೆಗೆ ಗುರಿಪಡಿಸಿದ್ದೇನೆ. ಆದುದರಿಂದ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪೆಯ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಆಮೆನ್. ಈಗ ಪಾಪ ನಿವೇದನೆಯ ಅವಕಾಶ ನಮಗೆ ಸುಲಭವಾಗಿ